ಯಲಹಂಕದಲ್ಲಿರೋ ಮ್ಯಾಕ್ಸ್ಟೈಲ್ ಶೋರೂಮ್ ಅಲ್ಲಿ ಸಿಕ್ಕಾಪಟ್ಟೆ ಆಫರ್ಸು. ಯಾಕಂದ್ರೆ ಫೆಸ್ಟಿವಲ್ ಬಂತಲ್ಲ ರೀ, ಅದಕ್ಕೆ ಆಫರ್ಸ್ ಜೋರಾಗೆ ನಡೀತಾ ಇದೆ. ಏನ್ ತಗೊಂಡ್ರೆ ಏನ್ ಫ್ರೀ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಇದು MI Note 14 5G ಫೋನ್. MI ಫೋನ್ ತಗೊಂಡ್ರೆ ನಿಮಗೆ MI ಸ್ಮಾರ್ಟ್ ಬ್ಯಾಂಡ್ ಕೂಡ ಫ್ರೀ. ಓಪೋವಿನ ರೆನೋ ಫೋನ್ ತಗೊಂಡ್ರೆ, ಹೊಸ ಮಾಡೆಲ್ ಫೋನ್ ತಗೊಂಡ್ರೆ ಓಪೋ ಇಯರ್ಬಡ್ಸ್ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಸುಮಾರು 14,000ಕ್ಕೂ ಹೆಚ್ಚು ಸಣ್ಣ ವ್ಯಾಪಾರಿಗಳು ಅಂದ್ರೆ ಹೂವು, ಹಣ್ಣು, ತರಕಾರಿ, ಹಾಲು, ಬೇಕರಿ, ಗೋಬಿ ಮಂಚೂರಿ, ಪಾನಿಪುರಿ, ಇವನ್ ಮಾಂಸದ ಅಂಗಡಿಗಳು, ಈ ತರ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಇದ್ದಕ್ಕಿದ್ದಂತೆ 4 ವರ್ಷಗಳ GST ಟ್ಯಾಕ್ಸ್ ಅನ್ನ ಹಾಕಿ ದಂಡ ಕಟ್ರಿ ಅಂತ ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ಅನ್ನ ಕೊಟ್ಟಿದೆ. ಇದನ್ನ ನೋಡಿದಂತಹ ಸೊಪ್ಪು ಮಾರೋರು, ತರಕಾರಿ ಮಾರೋರೆಲ್ಲರೂ ಫುಲ್ ಹೌಹಾರಿ ಹೋಗ್ಬಿಟ್ಟಿದ್ದಾರೆ. ಇದೇನಪ್ಪ ಜೀವನೋಪಾಯಕ್ಕೆ ಏನೋ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇದ್ವಿ, ನಮ್ಮ ಹೊಟ್ಟೆಗೂ ಕಲ್ಲಾಗ್ತಾ ಇದಾರಲ್ಲ, ಇದೇನಾ ಅಚ್ಚೆ ದಿನ್ನು, ಇದೇನಾ ಮೋದಿ ಅವರು ಕೊಡ್ತಾ ಇರುವಂತ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಬಿಜೆಪಿ ಮೇಲೆ ದೂರ್ತಾ ಇದ್ರೆ, ಬಿಜೆಪಿ ಮಾತ್ರ ಇಲ್ಲ ಇಲ್ಲ ಇಲ್ಲ, ಇದು ಬಿಜೆಪಿ ಕೆಲಸ ಅಲ್ಲ, ಇದು ಕಾಂಗ್ರೆಸ್ ಕೆಲಸ. ಸಿದ್ದರಾಮಯ್ಯನವರು ಟ್ಯಾಕ್ಸ್ ಭಯೋತ್ಪಾದನೆ ಮಾಡ್ತಾ ಇದ್ದಾರೆ, ಸಣ್ಣ ಸಣ್ಣ ವ್ಯಾಪಾರಿಗಳನ್ನು ಬಿಡ್ತಾ ಇಲ್ಲ. ಕೆತ್ಕಿ ಯಾರ್ಯಾರು 40 ಲಕ್ಷದ ಮೇಲೆ ವ್ಯಾಪಾರ ಮಾಡಿದ್ದಾರೆ UPI ನಲ್ಲಿ, ಸ್ಕ್ಯಾನರ್ ನಲ್ಲಿ ಅಂತ ಹುಡುಕಿ ತೆಗೆದು ಅವ್ರಿಗೆಲ್ಲ ನೋಟಿಸ್ ಕೊಡ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ನ ಆಡಳಿತ ಟಾರ್ಗೆಟ್ ರೀಚ್ ಮಾಡೋದಕ್ಕೆ ಬೇಕಾಬಿಟ್ಟಿ ಈಗ ಗ್ಯಾರಂಟಿಗಳನ್ನು ಕೊಟ್ಟಿರೋದ್ರದ್ದು ಹಣ ಸಾಕಾಗ್ತಾ ಇಲ್ಲ. ಹೀಗಾಗಿ ಈ ತರ ಸಣ್ಣ ಸಣ್ಣ ವ್ಯಾಪಾರಿಗಳ ಹೊಟ್ಟೆ ಮೇಲೆ ಹೊಡೆಯೋದಕ್ಕೆ ರೆಡಿ ಆಗಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ಬಿಜೆಪಿ ಆರೋಪ ಮಾಡುತ್ತೋ, ಕಾಂಗ್ರೆಸ್ ಆರೋಪ ಮಾಡುತ್ತೋ, ಈಗ ದಂಡ ಕಟ್ಟಬೇಕಾದವರು ಯಾರು? ಸಣ್ಣ ಸಣ್ಣ ವ್ಯಾಪಾರಿಗಳು. ಹೀಗಾಗಿ ಈಗ ವ್ಯಾಪಾರಿಗಳು ರೊಚ್ಚಿಗೆದ್ದಿದ್ದಾರೆ. 3 ದಿನಗಳ ಕಾಲ ಪ್ರತಿಭಟನೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಇವತ್ತು ನಾಳೆ ನಾಳಿದ್ದು ಮತ್ತು ಅಚ್ಚೆ ನಾಡಿದ್ದು 3 ದಿನ ಪ್ರತಿಭಟನೆ ಇರುತ್ತೆ. 25ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮೋಸ್ಟ್ಲಿ ನಿಮಗೆ ನಾಳಿದ್ದು ಕಾಂಡಿಮೆಂಟ್ಸು, ಬೇಕರಿಗಳು ಬಂದಾಗಿರ್ಬೋದು, ಹಾಲು, ಮೊಸರು ಏನಾದರೂ ಇದ್ರೆ ಇವತ್ತೇ ತಂದಿಟ್ಕೊಂಬಿಡಿ ಫಾರ್ ಸೇಫರ್ ಸೈಡ್. ಹಾಗಾದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ GST ಗುದ್ದಾಟ, ಟ್ಯಾಕ್ಸ್ ನೋಟಿಸ್ ಟೆನ್ಷನ್, ವ್ಯಾಪಾರಿಗಳು ಕಂಗಾಲು. ಬೇಕರಿ, ಕಾಂಡಿಮೆಂಟ್ಸ್ ಎಲ್ಲ ಕ್ಲೋಸ್ ಆಗ್ತಾವ. ಏನಂತಾರೆ ವ್ಯಾಪಾರಿಗಳು? ಗುಬ್ಬಿಗಳ ಮೇಲೆ ಬ್ರಹ್ಮಾಸ್ತ್ರ ಸರಿನಾ? ಟ್ಯಾಕ್ಸ್ ನೋಟಿಸ್ ಬಳಿಕ UPI ಪೇಮೆಂಟ್ ನಿಲ್ಲಿಸಿದ್ದ ವ್ಯಾಪಾರಿಗಳಿಗೆ ಕಂಟಕ. ಕ್ಯಾಶ್ ಪಡೆದ್ರೂ ತಪ್ಪಲ್ಲ, ಕಮರ್ಷಿಯಲ್ ಟ್ಯಾಕ್ಸ್ ಸಮಸ್ಯೆ. ನಾವು ಸ್ಕ್ಯಾನರ್ ಕೊಡಲ್ಲ, ಕ್ಯಾಶ್ ಕೊಡಿ ಅಂತ ಯಾರ್ಯಾರು ಈಗ ಕ್ಯಾಶ್ ಅನ್ನ ತಗೋತಾ ಇದ್ದೀರಾ, ನಿಮ್ಮೆಲ್ಲೂ ಕಣ್ಣಿಡ್ತಾರಂತೆ ಈ ಕಮರ್ಷಿಯಲ್ ಟ್ಯಾಕ್ಸ್ನವರು. ಹಿಂದಿನ ವರ್ಷದ ಆದಾಯದ ಲೆಕ್ಕ ಹಾಕಿದ್ದಾರೆ ವಾಣಿಜ್ಯ ತೆರಿಗೆ ಇಲಾಖೆ. ಈ ವರ್ಷದ ವಹಿವಾಟಿನ ಲೆಕ್ಕ ಹಾಕಿ ಇಲಾಖೆಯಿಂದ ನೋಟಿಸ್. ಹೀಗಾಗಿ ಏಕಾಏಕಿ UPI ಪೇಮೆಂಟ್ ನಿಲ್ಲಿಸಿದ್ದ ವ್ಯಾಪಾರಿಗಳಿಗೆ ಮತ್ತೆ ಸಮಸ್ಯೆ ಆಗುವಂತಹ ಎಲ್ಲ ಸಾಧ್ಯತೆ ಇದೆ. ಪ್ರತಿ ಅಂಗಡಿಗಳಿಗೆ ಭೇಟಿ ನೀಡಲಿದ್ದಾರೆ ವಾಣಿಜ್ಯ ತೆರಿಗೆ ಸಿಬ್ಬಂದಿ. ಈ ಹಿಂದೆ UPI ಬಳಸಿರುವ ಮಾಹಿತಿ ಪಡೆದಿದ್ದಾರೆ ಇಲಾಖೆ. ಏಕಾಏಕಿ ನಗದು ವ್ಯವಹಾರ ಆರಂಭಿಸಿದ್ರೆ ಲೆಕ್ಕ ಕೇಳ್ತಾರೆ ಆಫೀಸರ್ಸ್. ಅಸಲಿಗೆ ಎಷ್ಟು ಟರ್ನ್ ಓವರ್ ಆಗಿದೆ, ಆದ್ರೆ ಟ್ಯಾಕ್ಸ್ ಬೀಳುತ್ತೆ, ಯಾರ್ಯಾರು ಕಟ್ಟಬೇಕು, ಸಣ್ಣ ವ್ಯಾಪಾರಿಗಳಿಗೆ ಎಷ್ಟು ಲಾಸ್ ಆಗುತ್ತೆ, ಜನರ ಮೇಲೆ ಇದರ ಎಫೆಕ್ಟ್ ಏನಾಗುತ್ತೆ. ಜುಲೈ 24-25ರಂದು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಒಕ್ಕೂಟ. GST ನೋಟಿಸ್ ವಿರುದ್ಧ ನಮ್ಮ ಹೋರಾಟ. GST ವಿರುದ್ಧ ಅಲ್ಲ, GST ನೋಟಿಸ್ ವಿರುದ್ಧ 25ಕ್ಕೆ ರಾಜ್ಯಾದ್ಯಂತ ಅಂಗಡಿಗಳನ್ನ ಕ್ಲೋಸ್ ಮಾಡಿ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಒಕ್ಕೂಟ. ಅಲ್ಲರಿ 2021ರಿಂದ 2025ರವರೆಗೆ ಅಂದ್ರೆ 4 ವರ್ಷಗಳ ಕಾಲ ಏನಾದ್ರು ಗೆಣಸ್ಕೆತ್ತಿದ್ರ, ಕಡಲೆಕಾಯಿ ತಿಂತಿದ್ರ? ಈ ತರ ನಿಮಗೂ ಟ್ಯಾಕ್ಸ್ ಬೀಳ್ಬೋದು. 40 ಲಕ್ಷದ ಮೇಲೆ ಏನಾದರೂ ನೀವು ವ್ಯಾಪಾರ ವಹಿವಾಟ ನಡೆಸಿದ್ರೆ ಅಂತ ಏನಾದರೂ ಅವೇರ್ನೆಸ್ ಮಾಡಿದ್ರ? ಏನಾದರೂ ಅವೇರ್ನೆಸ್ ಕಾರ್ಯಕ್ರಮವನ್ನು ಮಾಡಿದ್ರ? ನಾವು ಮೀಡಿಯಾಗಳಿದ್ದೀವಿ, ಪೇಪರ್ಸ್ ಇದ್ದಾವೆ, ಬೇಕಾದಷ್ಟು ಮಾಧ್ಯಮಗಳಿದ್ದಾವೆ. ಅಟ್ಲೀಸ್ಟ್ ಇಂಥ ಸಣ್ಣ ಸಣ್ಣ ವ್ಯಾಪಾರಿಗಳು ನೀವು UPI ಅಥವಾ ಸ್ಕ್ಯಾನರ್ನಲ್ಲಿ ಈ ರೀತಿಯಾದಂಥ ವಹಿವಾಟು ನಡೆಸಿದರೆ ನಿಮ್ಮ ವಹಿವಾಟು ವರ್ಷಕ್ಕೆ ಇಷ್ಟು ಮಿತಿಯನ್ನು ಮೀರಿದರೆ ನಿಮ್ಮ ಮೇಲೆ ಟ್ಯಾಕ್ಸ್ ಬೀಳಬಹುದು ಅನ್ನುವಂತಹ ಒಂದು ಕನಿಷ್ಠವಾದಂಥ ಮಾಹಿತಿಯನ್ನು ಕೊಡುವಂಥ ಯಾವುದೇ ಅವೇರ್ನೆಸ್ ಕಾರ್ಯಕ್ರಮ ಮಾಡದೆ 4 ವರ್ಷಗಳ ಕಾಲ ನಾನು ಕೊಟ್ರೆ ಹೆಂಗೆ, ನೀನು ಕೊಟ್ರೆ ಹೆಂಗೆ ಅಂತ ಸಂಬಳ ಇಸ್ಕೊಳ್ತಿದ್ರಲ್ಲ ನೀವು ಅಧಿಕಾರಿಗಳು, ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು. ಈ ಥರ ವ್ಯಾಪಾರಿಗಳಿಗೆ ಒಂದು ಅವೇರ್ನೆಸ್ ಕೊಡಬೇಕು ಅನ್ನೋ ಮಾಹಿತಿ ಇಲ್ವಾ? ಇದ್ದಕ್ಕಿದ್ದಂತೆ 4 ವರ್ಷದ ಒಂದೇ ಸರಿ 20 ಲಕ್ಷ 30 ಲಕ್ಷ 40 ಲಕ್ಷ ಟ್ಯಾಕ್ಸ್ ಹಾಕಿ ಅದಕ್ಕೆ ಬೇರೆ ದಂಡ ಕಟ್ಟಿ ಅಂತಂದರೆ ಅವ್ರೇನು ಇರಬೇಕಾ, ಇಲ್ಲಾಂದ್ರೆ ಎಲ್ಲಾದರೂ ಹೋಗಬೇಕಾ?
ತಲೆ ಕೆಟ್ಟು ಯಾರಾದರೂ ಏನಾದರೂ ಮಾಡ್ಕೊಂಡ್ರೆ ಏನ್ರಿ ಮಾಡ್ತೀರಾ ನೀವು? ಈ ಟ್ಯಾಕ್ಸು ಈ ದಂಡ ನಮ್ಮ ವ್ಯಾಪಾರಿಗಳಿಗೆ ಸಿಕ್ಕಾಪಟ್ಟೆ ಟೆನ್ಷನು ಆಯಿತು ಅಂತ ಈಗ ಒಂದು 4-5 ದಿನದಿಂದ ಬೇಡ UPI ಸ್ಕ್ಯಾನರು ಅಂತ ಕ್ಯಾಶ್ ತಗೋತಾ ಇದ್ದಾರೆ. ಈ ಹಿಂದೆ ನಡೆಸಿದಂಥ ವಹಿವಾಟನ್ನು ಅವರು ಚೆನ್ನಾಗಿ ಅಸೆಸ್ಮೆಂಟ್ ಮಾಡಿ ಅವ್ರನ್ನ ಟಾರ್ಗೆಟ್ ಮಾಡಿ ಕ್ಯಾಶ್ ತೊಗೊಂಡ್ರು ಪರವಾಗಿಲ್ಲ, ನಿಮ್ಮ ಮೇಲೆ ನಾವು ದಂಡ ಹಾಕ್ತೀವಿ ಅಂತ ರೆಡಿಯಾಗಿ ಕೂತಿದ್ದಾರಂತೆ. ಇದರ ವಿರುದ್ಧ ಈಗ ಹೋರಾಟ. ಹಾಗಾದರೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬನ್ನಿ ನೋಡೋಣ. ಈ GST ವಿಷಯದಲ್ಲಿ ನಾಡ್ದು 24ನೇ ತಾರೀಕು ಹೋರಾಟ ಕೈಗೊಂಡಿದ್ದೇವೆ. ಉದ್ದೇಶ ಒಂದೇ, ಸರ್ಕಾರಕ್ಕೆ ಬಿಸಿ ಮುಟ್ಲಿ ಅಂತ. ಆಮೇಲೆ GST ನೋಟಿಸ್ ಏನು ಕೊಟ್ಟಿದ್ದಾರೋ ಅದರ ವಿರುದ್ಧ ಬಿಟ್ಟರೆ GST ವಿರುದ್ಧ ಅಲ್ಲ ನಾವು ಮಾಡ್ತಾ ಇರೋದು. ಯಾರು ಕೂಡ ಅಂಗಡಿ ಬಂದ್ ಮಾಡೋದು ಬೇಡ. ನಮ್ಮ ಪ್ರತಿಭಟನೆಗೆ ಪ್ರತಿಯೊಬ್ಬರು ಕೂಡ ಭಾಗವಹಿಸಿ. ಉತ್ತರ ಕೊಡಲೇಬೇಕು. ಪ್ರತಿಯೊಬ್ಬರು ಕೂಡ ನೋಟಿಸ್ ಬಂದವರು ಉತ್ತರ ಕೊಡಲೇಬೇಕು. ಮಾರೋರು ಬರ್ತಾರೆ ಅಂದರೆ ಹಣ್ಣು ಸಿಗಲ್ಲ, ಹಾಲು ಮಾರೋರು ಬರ್ತಾರೆ ಅಂದರೆ ಹಾಲು ಸಿಗಲ್ಲ. ದೊಡ್ಡದ್ರಲ್ಲಿ ಸಿಗುತ್ತೆ ಏನೋ ಗೊತ್ತಿಲ್ಲ, ಯಾಕಂದರೆ ಅದೊಂದನ್ನು ನಾವು ಸ್ಪೆಸಿಫಿಕ್ ಆಗಿ ನಾವು ಹೇಳಲಿಕ್ಕಾಗಲ್ಲ. ಹಾಲು ವಸ್ತುಗಳು ಸಿಗಲ್ಲ. ತರಕಾರಿ ಮಾರೋರು ಬರ್ತಾರೆ, ತರಕಾರಿ ಸಿಗಲ್ಲ. ಎಲ್ಲರೂ ಹೋಗಿ ಒಂದು ಪಾನಿಪುರಿ ಅಥವಾ ಚಾಟ್ಸ್ ತಿನ್ನೋಣ ಅಂದರೆ ಅದು ಸಿಗಲ್ಲ. ಮಟನ್ ತಿನ್ನೋಣ ಅಂದರೆ ಮಟನ್ನು ಚಿಕನ್ ಎರಡೂ ಸಿಗಲ್ಲ, ಯಾಕಂದರೆ ಅವರು ಕೂಡ ಬರ್ತಾಯಿದ್ದಾರೆ. ಹೋಗಿ ಕುರ್ಕುಲ್ ತಿಂಡಿ ಏನಾದರೂ ಬೇಕ್ರಿಗೆ ತಿನ್ನೋಣ ಅಂದರೆ ಅದು ಸಿಗಲ್ಲ. ಹೋಗಿ ಒಂದು ತಲೆ ಬಿಸಿಯಾಗಿದೆ ಒಂದು ಕಾಫಿ ಟೀ ತೊಗೊಂಡೋಣ, ಒಂದು ಸಿಗರೇಟ್ ಹೊಡ್ಕೊಂಡು ಒಂದು ಕಾಫಿ ಟೀ ಕುಡಿಯೋಣ ಅಂದರೆ ಅದು ಕೂಡ ಸಿಗಲ್ಲ. ಇದು ಸಂಪೂರ್ಣವಾಗಿ ಅಲ್ಲ, ಒಂದು ದಿನ ಮಾತ್ರ 25ನೇ ತಾರೀಕು. 24ನೇ ತಾರೀಕು ಏನಂತ ಹೇಳಿ 23, 24 ಏನು ಹೇಳಿದರೆ ಕಪ್ಪು ಪಟ್ಟಿಯನ್ನು ಧರಿಸಿ ಸಾಂಕೇತಿಕವಾಗಿ ಧರಣಿ ನಡೀತಾ ಇರುತ್ತೆ. ಅವತ್ತು ಹಾಲು ಮತ್ತು ಹಾಲು ಉತ್ಪನ್ನಗಳಿರಲ್ಲ. ಆರಂಭಿಕ ಮಾತ್ರ. ದಿಸ್ ಇಸ್ ನಾಟ್ ದ ಎಂಡ್. ಫೋನ್ ಪೇ, ಪೇಟಿಎಂ ವಾಸ್ ಒನ್. ಸ್ಟಿಲ್ ಅದರ್ ಪ್ಲಾಟ್ಫಾರ್ಮ್ಸ್ ಆಫ್ ಪೇಮೆಂಟ್ ಆರ್ ಲೆಫ್ಟ್ ಔಟ್. ಅದನ್ನು ಕೂಡ ವಿ ವಿಲ್ ಬಿ ಕ್ಯಾಪ್ಚರಿಂಗ್. ನೆಟ್ ಬ್ಯಾಂಕಿಂಗ್ ಮಾಡ್ತಾರೆ, ಕ್ಯಾಶ್ ಟ್ರಾನ್ಸಾಕ್ಷನ್ ಇದೆ. ಕ್ಯಾಶ್ ಅನ್ನ ಎಲ್ಲಿ ಕಟ್ತಾರೆ? ಎಷ್ಟು ಕ್ಯಾಶ್ ಇಟ್ಕೊಳ್ತೀರಾ ಹೇಳಿ ಮನೆಯಲ್ಲಿ? ಅಲ್ಲ ಮೇಡಮ್, ಈಗ ಒಬ್ಬರು ವ್ಯವಹಾರ ಮಾಡಿ ಏನ್ ಮಾಡ್ತಾರೆ, ಬ್ಯಾಂಕಿಂಗ್ ಅಕೌಂಟ್ ಹಾಕಲ್ಲ, ಒಂದು ಸೈಟ್ ಮೇಲೋ ಜಮೀನ್ ಮೇಲೋ ಹಾಕ್ತಾರೆ. ಅದನ್ನ ಯಾವ ರೀತಿ ಕನ್ಸಿಡರ್ ಮಾಡ್ತೀರಿ? ಪ್ರಾಪರ್ಟಿ ಡೀಟೇಲ್ಸ್ ನಮಗೆ ಮುನ್ಸಿಪಲ್ ಕಾರ್ಪೊರೇಷನ್ ಇಂದ ಸಿಗುತ್ತಾ? ಹೇಗೆ ಮೇಡಮ್ ಪ್ರತಿಯೊಬ್ಬರು ತಗೋತೀರಾ? ಅಂದ್ರೆ ಯಾವ ಆಧಾರದ ಮೇಲೆ, ಯಾವ ಮಾನದಂಡದ ಮೇಲೆ ನೀವು ಕಲೆಕ್ಟ್ ಮಾಡ್ತೀರಾ? ಇದು ಓವರ್ ನೈಟ್ ಆಗುವಂತದ್ದಲ್ಲ. ಕ್ರಮೇಣವಾಗಿ ಈಗ ನಮ್ಗೆ ಇನ್ಪುಟ್ ಸಿಗ್ತಾ ಇರೋದು ಫ್ರಮ್ ದ ಪೀಪಲ್ ಓನ್ಲಿ. ನೀವೇ ನಮಗೆ ಒಂದು ಸುಳಿವು ಕೊಟ್ರಿ ಪ್ರಾಪರ್ಟಿನಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟಿದ್ದಾರೆ ಅಂತ. ಸೊ ಯಾವ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಸೋರ್ಸ್ ಅಂದ್ರೆ ಇನ್ಕಮ್ ಟ್ಯಾಕ್ಸ್. ಏನೇ ಮಾಡಲಿ ಇನ್ಕಮ್